ಹುದ್ದೆಗಳ ಹಬ್ಬ, ಬೊಕ್ಕಸದ ಭಾರ, ಸಿಎಂ ಸ್ಥಾನ ಉಳಿಸಿಕೊಳ್ಳುವ ಸಂಚೆ, ಡೋಲಾಯಮಾನದತ್ತ ಸಿದ್ದು ಸರ್ಕಾರ. ನಮಸ್ಕಾರ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. 54ಕ್ಕೂ ಹೆಚ್ಚು ನಿಗಮ ಮಂಡಳಿ ಮತ್ತು ಪ್ರಾಧಿಕಾರಗಳ ಅಧ್ಯಕ್ಷರಿಗೆ ರಾಜ್ಯ ಸಚಿವರ ಸ್ಥಾನಮಾನ ಹಾಗೂ ಸೌಲಭ್ಯ ನೀಡಿರುವ ಸರ್ಕಾರದ ಇತ್ತೀಚಿನ ಆದೇಶ ಆಡಳಿತಾತ್ಮಕ ಸದ್ದುಗದ್ದಲಕ್ಕಿಂತ ರಾಜಕೀಯ ಸಂದೇಶವನ್ನೇ ಹೆಚ್ಚು ಒತ್ತು ತರುತ್ತಿದೆ. ಕಳೆದ ವರ್ಷದ ಅಕ್ಟೋಬರ್ ವೇಳೆಗೆ ಸಚಿವರು ಸೇರಿ ಸಚಿವ ದರ್ಜೆಯ ಸೌಲಭ್ಯ ಪಡೆಯುವವರ ಸಂಖ್ಯೆ 76ರಷ್ಟಿತ್ತು. ಹೊಸ ಆದೇಶದ ನಂತರ ಈ ಸಂಖ್ಯೆ 120 ದಾಟಿದೆ. ಪ್ರತಿಯೊಬ್ಬರಿಗೂ ತಿಂಗಳಿಗೆ ಸರಾಸರಿ 10 ಲಕ್ಷ ವೆಚ್ಚವಾಗುತ್ತದೆ ಎಂಬ ಅಂದಾಜು ಇದ್ದರೆ, ವರ್ಷಕ್ಕೆ 144 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಬೊಕ್ಕಸದಿಂದ ಹೊರಹಾಕಬೇಕಾಗತ್ತೆ. ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಸರ್ಕಾರದ ಆದ್ಯತೆಗಳ ಪ್ರತಿಬಿಂಬ. ಏನಿದು ಸ್ಟೋರಿ ನೋಡೋಣ ಬನ್ನಿ. ಭಾರತೀಯ ಸಂವಿಧಾನವು ಜಂಬೋ ಸಚಿವ ಸಂಪುಟಗಳಿಗೆ ಕಡಿವಾಣ ಹಾಕಲು ಸ್ಪಷ್ಟ ಮಿತಿ ನಿಗದಿ ಮಾಡಿದೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸೇರಿ 34 ಮಂದಿಗೆ ಮಾತ್ರ ಸಚಿವ ಸ್ಥಾನ ನೀಡುವ ಅವಕಾಶವಿದೆ. ಇದು ಹಣಕಾಸಿನ ಶಿಸ್ತಿಗೂ ಆಡಳಿತದ ಗಂಭೀರತೆಗೂ ರೂಪಿಸಿದ ನಿಯಮ. ಆದರೆ ಸಚಿವ ಸ್ಥಾನ ಸಿಗದ ಅಸಮಾಧಾನಿತ ಶಾಸಕರನ್ನ ತೃಪ್ತಿಪಡಿಸಲು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನಗಳನ್ನ ನೀಡೋದು, ಅದಕ್ಕೂ ರಾಜ್ಯ ಸಚಿವರ ದರ್ಜೆಯ ಸೌಲಭ್ಯಗಳನ್ನ ಜೋಡಿಸೋದು, ಇದು ರಾಜಕೀಯ ಗಂಜಿ ಕೇಂದ್ರದ ಭಾಗವೇ ಆಗಿದೆ. ಹುದ್ದೆಗಳ ಹೆಸರನ್ನ ಬದಲಿಸಿ ಸೌಲಭ್ಯಗಳನ್ನ ಅದೇ ಮಟ್ಟದಲ್ಲಿ ನೀಡೋದು ಸಂವಿಧಾನದ ಬದ್ಧವೇ. ಸಚಿವ ಸ್ಥಾನ ಸಿಗದೆ ಸಿಟ್ಟುಗೊಂಡ ಶಾಸಕರನ್ನ ಸಮಾಧಾನ ಪಡಿಸೋದು ಯಾವ ಸರ್ಕಾರಕ್ಕೂ ಸವಾಲು. ಆದರೆ ಅದಕ್ಕಾಗಿ ಬೊಕ್ಕಸದ ಬಾಗಿಲು ತೆರೆಯೋದು ಪರಿಹಾರವೇ? ನಿಗಮ ಮಂಡಳಿಗಳ ಅಧ್ಯಕ್ಷರನ್ನಾಗಿ ನೇಮಿಸಿ ಅವರಿಗೆ ಸಚಿವ ಶ್ರೇಣಿಯ ಸೌಲಭ್ಯ ಒದಗಿಸೋದು ಈಗ ಹೊಸದೇನಲ್ಲ. ಆದರೆ ಇದನ್ನ ಸಾಮಾನ್ಯ ಆಡಳಿತ ಕ್ರಮವನ್ನಾಗಿ ಮಾಡೋದು ಅಪಾಯಕಾರಿ ಪರಂಪರೆ. ಈಗ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳಲು ಪ್ರಾಧಿಕಾರಗಳು, ಸಮಿತಿಗಳು, ಜಿಲ್ಲಾ ತಾಲೂಕು ಮಟ್ಟದ ಹುದ್ದೆಗಳು ಸೃಷ್ಟಿಯಾಗುತ್ತಿವೆ. ಗೌರವಧನಗಳ ಹೊಸ ಸಾಲು ಸೇರುತ್ತಿವೆ. ಇದು ಕಾರ್ಯಕರ್ತ ನಿರ್ವಹಣಾ ತಂತ್ರವಾಗಬಹುದು, ಆದರೆ ಜನರ ಹಣದಿಂದ ನಡೆಯುವ ರಾಜಕೀಯ ವ್ಯವಸ್ಥೆಯಲ್ಲಿ ಇದು ನ್ಯಾಯಸಮ್ಮತವೇ? 5 ಗ್ಯಾರಂಟಿಗಳ ಅನುಷ್ಠಾನದ ಮೇಲುಸ್ತುವಾರಿಗಾಗಿ ಪ್ರತ್ಯೇಕ ಪ್ರಾಧಿಕಾರ ರಚಿಸಿ ಅಧ್ಯಕ್ಷ, ಉಪಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲೂ ಸಮಿತಿಗಳನ್ನು ರಚಿಸಿ ಗೌರವಧನ ನೀಡುವ ಪದ್ಧತಿ ಆರಂಭವಾಗಿದೆ. ಒಂದೆಡೆ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ ಇದೆ ಅಂತ ಹೇಳುತ್ತೆ, ಮತ್ತೊಂದೆಡೆ ಹೊಸ ಹುದ್ದೆಗಳ ಸರಮಾಲೆ ನಿರ್ಮಾಣ ಆಗ್ತಾ ಇದೆ. ಯೋಜನೆಗಳ ಯಶಸ್ಸು ಹುದ್ದೆಗಳ ಸಂಖ್ಯೆಯಿಂದ ಅಲ್ಲ, ಕಾರ್ಯಪದ್ಧತಿಯ ಕಟ್ಟುನಿಟ್ಟಿನಿಂದ ನಿರ್ಧರಿಸುತ್ತೆ. 17ನೇ ಬಾರಿ ಆಯವ್ಯಯವನ್ನು ಮಂಡಿಸೋದಕ್ಕೆ ಸಿದ್ಧರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ಕಠಿಣ ನಿಲುವಿಗೆ ಹೆಸರುವಾಸಿಯಾಗಿದ್ದರು. ಪೈಸೆ ವೆಚ್ಚದ ಮೇಲೂ ನಿಗಾ ಇಡ್ತಾ ಇದ್ರು ಎಂಬ ಅಭಿಪ್ರಾಯ ಬಲವಾಗಿತ್ತು. ಇದೀಗ ಅದೇ ಹಣಕಾಸು ಖಾತೆ ಅವರ ಬಳಿಯೇ ಇರುವಾಗ ಸಾರ್ವಜನಿಕ ಹಣ ಬಳಕೆಯಲ್ಲಿ ಧಾರಾಳತನ ಕಾಣ್ತಾ ಇದೆ ಅನ್ನೋ ಟೀಕೆ ಕೂಡ ಕೇಳಿಬರ್ತಾ ಇದೆ. ಇದು ವೈಯಕ್ತಿಕ ಬದಲಾವಣೆಗಿಂತ ರಾಜಕೀಯ ವಾಸ್ತವಿಕತೆಯ ಪರಿಣಾಮವೇ? ಮೊದಲ ಅವಧಿಯಲ್ಲಿ ಪ್ರಶ್ನಾತೀತ ನಾಯಕತ್ವ ಇದ್ರೆ ಇಂದಿನ ರಾಜಕೀಯ ಸಮೀಕರಣಗಳು ವಿಭಿನ್ನ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ರಾಜಕೀಯ ಚರ್ಚೆಗಳು ನಡೀತಾ ಇದೆ. ಈ ಪೈಪೋಟಿಯ ನಡುವೆ ಶಾಸಕರನ್ನ ಓಲೈಸೋದು ಮುಖ್ಯಮಂತ್ರಿಗೆ ಅನಿವಾರ್ಯವಾಗಿರುವಂತೆ ಎದ್ದು ಕಾಣ್ತಿದೆ. ರಾಜಕೀಯ ಸಮತೋಲನ ಕಾಯ್ದುಕೊಳ್ಳಲು ಹುದ್ದೆಗಳ ಹಂಚಿಕೆ ಇದು ನಿಜವಾದ ಆಡಳಿತವೇ ಅಥವಾ ರಾಜಕೀಯ ಬದುಕುಳಿವಿನ ತಂತ್ರವೇ? ವರ್ಷಕ್ಕೆ 144 ಕೋಟಿಗೂ ಹೆಚ್ಚು ವೆಚ್ಚವಾಗುತ್ತೆ ಎನ್ನುವ ಅಂದಾಜು ಲಘುವಲ್ಲ. ಈ ಹಣದಿಂದ ಎಷ್ಟು ಶಾಲೆಗಳ ದುರಸ್ತಿ ಮಾಡಬಹುದಿತ್ತು, ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಿಗೆ ಸಾಧನೋಪಕರಣ ಒದಗಿಸಬಹುದಿತ್ತು, ಎಷ್ಟೋ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಬಹುದಿತ್ತು. ಸಾರ್ವಜನಿಕ ಹಣ ವ್ಯಯಿಸುವಾಗ ವಿವೇಕ ಅನ್ನೋದು ಅತ್ಯಗತ್ಯ.
ರಾಜಕೀಯ ಸಮಾಧಾನಕ್ಕಾಗಿ ದುಂದು ವೆಚ್ಚ ಮಾಡೋದು ಅರ್ಥವ್ಯವಸ್ಥೆಗೆ ಹೊರೆ. ಸಾಲದ ಮೇಲೆ ಸಾಗುತ್ತಿರುವ ರಾಜ್ಯದ ಹಣಕಾಸು ಸ್ಥಿತಿಯಲ್ಲಿ ಇಂತಹ ಹೆಚ್ಚುವರಿ ಭಾರ ಮುಂದಿನ ಪೀಳಿಗೆಗಳ ಮೇಲೆಗೆ ಬಾಧೆ. ಸಚಿವ ದರ್ಜೆಯ ಸೌಲಭ್ಯಗಳ ವ್ಯಾಪ್ತಿ ಹೆಚ್ಚಿದಂತೆ ಸಚಿವ ಪದದ ಗೌರವವೇ ಕ್ಷೀಣಿಸಬಹುದು. ಪ್ರೋಟೋಕಾಲ್ ವ್ಯವಸ್ಥೆಯಲ್ಲಿ ಗೊಂದಲ ಉಂಟಾಗುತ್ತೆ. ಅಧಿಕಾರಿಗಳಿಗೂ ಸ್ಪಷ್ಟತೆಯ ಕೊರತೆ. ಹುದ್ದೆಗಳ ಹೆಚ್ಚಳದಿಂದ ಕಾರ್ಯಕ್ಷಮತೆ ಹೆಚ್ಚುತ್ತೆ ಅನ್ನೋದಕ್ಕೆ ಸಾಕ್ಷಿಗಿಲ್ಲ. ಬದಲಿಗೆ ಜವಾಬ್ದಾರಿತನ ಕುಗ್ಗುವ ಸಾಧ್ಯತೆನೇ ಹೆಚ್ಚು. ಯಾಕಂದ್ರೆ ಅಧಿಕಾರ ವಿಸ್ತಾರವಾದಾಗ ಉತ್ತರದಾಯಕತೆಯ ಗಡಿ ಮಸುಕಾಗುತ್ತೆ. ಸಚಿವ ಸಂಪುಟಕ್ಕೆ ಸಂವಿಧಾನ ಮಿತಿ ಹಾಕಿದ್ರೆ ಅದರ ಆತ್ಮವನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ. ಅದರ ಹೊರತಾಗಿ ರಾಜ್ಯ ಸಚಿವ ಸೌಲಭ್ಯ ಎಂಬ ಮಾರ್ಗದಿಂದ ವಿಸ್ತರಣೆ ಮಾಡೋದು ಕಾನೂನುಬದ್ಧವಾಗಿದ್ರೂ ನೈತಿಕವಾಗಿ ಸಮರ್ಥನೀಯವೇ ಎಂಬ ಪ್ರಶ್ನೆ ಉಳಿಯುತ್ತೆ. ರಾಜಕೀಯವು ಹುದ್ದೆಗಳ ಹಂಚಿಕೆಯ ಆಟವಾಗಬಾರ್ದು. ಅದು ಜನಸೇವೆಯ ಹೊಣೆಗಾರಿಕೆಯ ವ್ಯವಸ್ಥೆಯಾಗಬೇಕು. 54ಕ್ಕೂ ಹೆಚ್ಚು ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ರಾಜ್ಯ ಸಚಿವರ ಸ್ಥಾನಮಾನ ನೀಡಿರುವ ಕ್ರಮ ತಾತ್ಕಾಲಿಕ ರಾಜಕೀಯ ಲಾಭ ತರುತ್ತಿದ್ದರೂ ದೀರ್ಘಕಾಲದಲ್ಲಿ ಆಡಳಿತದ ವಿಶ್ವಾಸಾರ್ಹತೆಯನ್ನು ಕುಗ್ಗಿಸುವ ಅಪಾಯವೇ ಹೆಚ್ಚಿದೆ. ಸಾರ್ವಜನಿಕ ಹಣವನ್ನ ಅಭಿವೃದ್ಧಿಗೆ ಬಳಸೋದು ಸರ್ಕಾರದ ಧರ್ಮ. ಓಲೈಕೆ ರಾಜಕಾರಣದ ದುಂದುವೆಚ್ಚಕ್ಕೆ ಕಡಿವಾಣ ಹಾಕೋದು ಆಡಳಿತದ ಕರ್ತವ್ಯ. ಹುದ್ದೆಗಳ ಸಂಖ್ಯೆಯಿಂದ ಶಕ್ತಿ ಬರೋದಿಲ್ಲ. ಶಿಸ್ತಿನಿಂದ, ಪಾರದರ್ಶಕತೆಯಿಂದ ಮತ್ತು ಜನಪರ ನಿಲುವಿನಿಂದ ಮಾತ್ರ ಆಡಳಿತ ಬಲವಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಸರ್ಕಾರವೇ ಅಸ್ತ್ರ. ಜನಪ್ರಿಯ ಗ್ಯಾರಂಟಿ ಯೋಜನೆಗಳು, ಹಿಂದುಳಿದ ದಲಿತ ವರ್ಗಗಳ ಮೇಲೆ ಕೇಂದ್ರೀಕೃತ ನಿಯಮಗಳು, ಆಡಳಿತದ ಮೂಲಕ ತಮ್ಮ ಸಾಮಾಜಿಕ ರಾಜಕೀಯವನ್ನ ಗಟ್ಟಿಗೊಳಿಸುವ ಪ್ರಯತ್ನ. ಅವರಿಗೆ ಗೊತ್ತು, ಸರ್ಕಾರ ಸುಗಮವಾಗಿ ನಡೆದ್ರೆ ಸ್ಥಾನ ಸುರಕ್ಷಿತ. ಡಿಕೆಶಿಗೆ ಪಕ್ಷವೇ ಅಸ್ತ್ರ. ಶಾಸಕರು, ಕಾರ್ಯಕರ್ತರು, ಜಿಲ್ಲಾ ನಾಯಕರ ನೆಟ್ವರ್ಕ್. ಪಕ್ಷ ನನ್ನ ಜೊತೆ ಇದೆ ಎಂಬ ಭರವಸೆಗೆ ಅವರಿಗೆ ಬಲ. ಸರ್ಕಾರದೊಳಗಿನ ಸ್ಥಾನಮಾನಕ್ಕಿಂತ ಪಕ್ಷದೊಳಗಿನ ಪ್ರಾಬಲ್ಯ ಅವರಿಗೆ ಮುಖ್ಯ. ಕಾರಣ ಸ್ಪಷ್ಟ. ಇಂದು ಅಲ್ಲದಿದ್ರೂ ನಾಳೆಯ ನಾಯಕತ್ವದ ದಾರಿಯು ಪಕ್ಷದ ಮೂಲಕವೇ ಹೋಗುತ್ತೆ. ಈ ಎರಡೂ ಶಕ್ತಿ ಕೇಂದ್ರಗಳ ನಡುವಿನ ಸಮತೋಲನವನ್ನ ಕಾಯ್ದುಕೊಳ್ಳಲು ನಿಗಮ ಮಂಡಳಿ ರಾಜಕೀಯ ಪ್ರಮುಖ ಪಾತ್ರ ವಹಿಸಿದೆ. ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನ ನೀಡುವ ಚರ್ಚೆ ಕೇವಲ ಹುದ್ದೆಗಳ ಹಂಚಿಕೆಯಲ್ಲ, ಅದು ಅಸಮಾಧಾನದ ಶಮನದ ತಂತ್ರ. ಸಂಪುಟ ವಿಸ್ತರಣೆ ಇಲ್ಲದೆ ರಾಜಕೀಯ ಒತ್ತಡ ಕಡಿಮೆ ಮಾಡುವ ಉಪಾಯ. ಸಿದ್ದರಾಮಯ್ಯ ಅವರಿಗೆ ಇದು ಸರ್ಕಾರವನ್ನ ಸ್ಥಿರವಾಗಿಡುವ ಸಾಧನ. ಡಿಕೆಶಿಗೆ ಇದು ತಮ್ಮ ಬೆಂಬಲಿಗರಿಗೆ ಗೌರವದ ಸ್ಥಾನ ಕಲ್ಪಿಸುವ ಅವಕಾಶ. ಇದರ ಹಿಂದೆ ಹೈಕಮಾಂಡ್ ರಾಜಕೀಯವೂ ಅಷ್ಟೇ ಮುಖ್ಯ. ದೆಹಲಿಗೆ ಈ ಚಿತ್ರಣ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯ ಇಲ್ಲದೆ ಸರ್ಕಾರ ಅಲುಗಾಡುತ್ತೆ. ಡಿಕೆಶಿ ಇಲ್ಲದೆ ಪಕ್ಷ ಬಿರುಕು ಬೀಳುತ್ತೆ. ಹೀಗಾಗಿ ಯಾರಿಗೂ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಇಬ್ಬರ ಮೇಲೂ ಮಿತಿಯ ಬ್ರೇಕ್ ಇದೆ. ಇದೇ ಕಾರಣಕ್ಕೆ ದೊಡ್ಡ ತೀರ್ಮಾನಗಳೆಲ್ಲ ಸಮತೋಲನ ಎನ್ನುವ ಪದ ಅನಿವಾರ್ಯವಾಗಿದೆ. ಈ ಮಧ್ಯೆ ಯತ್ನಾಳ್ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಶೀಘ್ರದಲ್ಲೇ ಡಿಕೆಶಿ ಸಿಎಂ ಆಗೋದು ಫಿಕ್ಸ್, ಸರ್ಕಾರ ಪತನದ ಅಂಚಿನಲ್ಲಿದೆ ಎಂದಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳು ಇದಕ್ಕೆ ಪೂರಕವಾಗಿವೆ. ಡಿಕೆಶಿ ಸಿದ್ದರಾಮಯ್ಯ ಶಕ್ತಿ ಸಮೀಕರಣ ಅಂತಿಮವಾಗಿ ನಿರ್ಧಾರವಾಗೋದು ಘೋಷಣೆಗಳಿಂದಲ್ಲ, ಆಡಳಿತದ ಸ್ಥಿರತೆ, ಪಕ್ಷದ ಏಕತೆ ಮತ್ತು ಮುಂದಿನ ಚುನಾವಣೆಗಳ ಫಲಿತಾಂಶಗಳಿಂದ. ಅಲ್ಲಿವರೆಗೆ ಈ ಶೀತಲ ಸಮರ ಮುಂದುವರಿಯುತ್ತೆ. ನಗುಮುಖದ ಒಳಗೆ ಗಟ್ಟಿಯಾದ ರಾಜಕೀಯ ಲೆಕ್ಕಾಚಾರಗಳನ್ನು ನಾವು ಅಲ್ಲಗಳೆಯುವಂತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ. ನಮಸ್ಕಾರ.